ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಆಫೀಸಲ್ಲಿ ಅಂದರೆ ಊಟ ಇವತ್ತು ಹೋಟೆಲ್ಗೆ ಹೋಗಿದ್ದೆ ಟೀ ಕುಡಿಯೋಕ್ಕೆ. ಅಲ್ಲಿಂದ ಫ್ರೈಡ್ ರೈಸ್ ತೊಗೊಂಡು ಬಂದಿದ್ದೆ. ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಬೆಳಗ್ಗೆ ಲೇಟ್ ಆಗೋಯ್ತು, ಮ್ಯಾಗಿ ತೊಗೊಂಡು ಹೋಗಿದ್ದೆ ನಾನು. ಮಧ್ಯಾಹ್ನ ಊಟಕ್ಕಿರಲಿಲ್ಲ ಗೈಸ್, ಹಂಗಾಗಿ ಫ್ರೈಡ್ ರೈಸ್ ತೊಗೊಂಡು ಬಂದು ಪಾರ್ಸಲ್ ತರಕ್ಕೆ ಹೋದಾಗ ಹಾಗೆ ಒಂಚೂರು ಟೀ ಕುಡ್ಕೊಂಡು ಬಂದೆ. ಟೀ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಓಕೆ ಅನ್ನೋ ಥರ ಇತ್ತು. ಫ್ರೈಡ್ ರೈಸು ಪರವಾಗಿಲ್ಲ ಗೈಸ್, ಈ ಕಡೆ ಚೆನ್ನಾಗಿದೆ ಅಂತಲೂ ಏನಿಲ್ಲ, ಅಷ್ಟೊಂದು ವರ್ಸ್ಟ್ ಆಗಿದೆ ಅಂತಲೂ ಇಲ್ಲ, ತಿನ್ಬೋದು, ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಮಧ್ಯಾಹ್ನ ಆಫೀಸಲ್ಲಿ ಊಟ ಮಾಡಿಕೊಂಡು ಮತ್ತೆ ಸಂಜೆ ಮನೆಗೆ ಬಂದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಬರುತ್ತೆ, ಪ್ಲೀಸ್ ಫುಲ್ ನೋಡಿ ವೀಡಿಯೋನ, ಎಂಡ್ವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ದಿನ ವ್ಲಾಗ್ ಮಾಡಿಲ್ಲ, ಯಾಕೆಂದರೆ ಏನೂ ಅಂಥ ಆ್ಯಕ್ಟಿವಿಟಿ ಏನಿಲ್ಲ. ಅದೇ ಬಾ ಕೆಲಸ ಮುಗಿಸ್ಕೊಂಡು ಬಾ, ಪಾತ್ರೆ ತೊಳಿ, ಅದನ್ನೇ ಏನೋ ಒಂಚೂರು ಮಾಡು, ತಿನ್ನು, ಇದೇ ಆಯಿತು. ಸ್ಯಾರಿ ಅನ್ಬಾಕ್ಸಿಂಗ್ ಯಾವುದೂ ವೀಡಿಯೋ ಮಾಡಿಲ್ಲ. ಒಂದೇನಂದರೆ ಸ್ಯಾರಿ ಓಪನ್ ಮಾಡಿ ಎಲ್ಲರಿಗೂ ತೋರಿಸೋದು ಏನಾಗುತ್ತೆ ಅಂದರೆ, ಅದೇನಾದರೂ ಮತ್ತೆ ಫೋಲ್ಡಿಂಗ್ ಬರಲಿಲ್ಲ, ಇಲ್ಲ ಏನೋ ಒಂದು ಡ್ಯಾಮೇಜ್ ಆಯಿತು, ಇಲ್ಲ ನಾನೇ ಬೈ ಮಿಸ್ಸಾಗಿ ಏನಾದರೂ ನಾನು ಓಪನ್ ಮಾಡಿದಾಗ ಎಲ್ಲೋ ಒಂದು ಕಡೆ ಏನೋ ಗಲೀಜಿತ್ತೋ, ಇಲ್ಲ ನನ್ನ ಮಗಳು ಏನಾದ್ರು ಬೀಳಿಸಿದ್ಲು, ಆ ಥರದ್ದೆಲ್ಲ ಏನಾದರೂ ಮಿಸ್ಟೇಕ್ ಆಗುತ್ತೆ ಅಂತ ನಾನು ಓಪನ್ ಮಾಡ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ಸ್ಯಾರೀಸ್ ಓಪನ್ ಮಾಡಿ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅದರಲ್ಲಿ ನಿವೇದಿತಾ ರವಿದಾರ್ 143 ಅಂತ ಇದೆ ಇನ್ಸ್ಟಾಗ್ರಾಮ್ ID. ಅದನ್ನು ನಾನು ಬಯೋದಲ್ಲಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇಲ್ಲಾಂದರೆ ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲೇ ಶಾರ್ಟ್ಸ್ ಬರುತ್ತೆ. ಸೊ ಆ ಶಾರ್ಟ್ಸಲ್ಲಿ ನಂಬರ್ ಇದೆ, ಅದಕ್ಕೆ ನೀವು DM ಮಾಡ್ಬೋದು ಸ್ಯಾರೀಸ್ಗಳು ಬೇಕಾದರೆ, ಅದ್ರ ಬಗ್ಗೆ ಎಂಕ್ವೈರಿ ಬೇಕಾದರೆ, ಯಾವ್ಯಾವ ಸ್ಯಾರೀಸ್ ಅವೈಲೇಬಲ್ ಇದೆ ಅಂತ ಚೆಕ್ ಮಾಡೋದಕ್ಕೆ. ಸೊ ಈಗ ಆಫೀಸಿಂದ ಬರಬೇಕಾದ್ರೆ ನೆನ್ಕೊಂಬಂದಿದ್ದೀನಿ. ರೈನ್ಕೋಟ್ ಹಾಕ್ಕೊಂಡಿದ್ದೆ, ಫುಲ್ ಮುಖದ ಮೇಲೆಲ್ಲ ಮಳೆ ಬಿತ್ತಿದೆ, ಫುಲ್ ನೆನ್ಕೊಂಬಂದಿದ್ದಕ್ಕೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ, ಕಚೋರಿ ತಂದಿದ್ದೆ. ವೀಡಿಯೋ ಮಾಡೋಣ ಅಂದರೆ ಮಳೆ ಜೋರಾಗೋಯ್ತು, ನನಗೆ ವೀಡಿಯೋ ಕವರ್ ಮಾಡೋದಿರಲಿ, ಫೋನ್ ತೆಗಿಯೋಕ್ಕೂ ಆಗಲಿಲ್ಲ. ಫೋನ್ಪೇ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಬಂದು ತಿಂದು ಕಚೋರಿನ, ಈಗ ಸ್ವಲ್ಪ ಪಾತ್ರೆ ಇದೆ, ಏನು ಜಾಸ್ತಿ ಏನಿಲ್ಲ, ಬೇಗ ತೊಳೆದಾಕ್ಬಿಟ್ಟು ಒಂದು ಮಿಂತ್ರಾದಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀನಿ. ಅದನ್ನು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅನ್ಬಾಕ್ಸಿಂಗ್ ಮಾಡಿ ನೆಕ್ಸ್ಟು 1-2 ರೀಲ್ಸ್ನ ಮಾಡ್ಕೋಬೇಕು. ಯಾವುದಕ್ಕೆ ಅಂದರೆ ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ. ಓಪನ್ ಸ್ಯಾರಿ ವೀಡಿಯೋಸು ಅಂದರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಲರ್ ಓಪನ್ ಮಾಡ್ತೀನಿ. ಆ ಸ್ಯಾರಿಯಲ್ಲಿ ಎಷ್ಟು ನನ್ನ ಹತ್ರ ಡಿಫ್ರೆಂಟ್ ಕಲರ್ ಇದೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲಲ್ಲಿ ಸ್ಯಾರೀಸು ಕಡಿಮೆಗೆ ಸೇಲ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಚಾನಲಲ್ಲಿ ಅದನ್ನು ಕಂಪೇರಿಸನ್ ಮಾಡಿಕೊಂಡ್ರೆ ನನ್ನ ಚಾನಲಲ್ಲಿ ಪ್ರೈಸ್ ತುಂಬ ಕಡಿಮೆ ಇದೆ. ಕೆಲವೊಂದು ಸ್ಯಾರಿ ನಿಮ್ಮ ಚಾನಲಲ್ಲಿ ಜಾಸ್ತಿ ಅಂತ ನೀವು ಹೇಳೋದಾದರೆ ಕ್ವಾಲಿಟಿ ಚೆನ್ನಾಗಿದೆ. ನನ್ನ ಹತ್ರ ಯಾವ ಐಫೋನು ಇಲ್ಲ ಗೈಸ್, ನಂದು ನಾರ್ಮಲ್ ಸ್ಯಾಮ್ಸಂಗ್ ಆ್ಯಂಡ್ರಾಯ್ಡ್ ಫೋನು. ಸೊ ಐಫೋನಲ್ಲಿ ಕ್ಯಾಪ್ಚರ್ ಮಾಡೋದು ಅಥವಾ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದೇ ಬೇರೆ ಇರುತ್ತೆ, ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಲ್ಲಿ ಕ್ಯಾಪ್ಚರ್ ಮಾಡೋದೇ ಬೇರೆ ಇರುತ್ತೆ. ಸೊ ನೋಡಿ, ಡಿಫ್ರೆನ್ಸ್ ನೋಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಎಸ್ ಗೈಸ್, ಊಟ ಮಾಡ್ತಾಯಿದ್ದೀನಿ. ಈಗ ವೀಡಿಯೋ ಮಾಡಬೇಕು ಅನ್ಬಾಕ್ಸಿಂಗ್ದು. ಪಾತ್ರೆ ತೊಳೆದು ಬಟ್ಟೆ ಎಲ್ಲ ಮಡಚಿಟ್ಟಿಟ್ಟೆ, ನನ್ನ ಮಗಳಿಗೆ ಸರಿ ಮಾಡಿದ್ದೀನಿ, ತಿನ್ನಿಸ್ಬೇಕು. ಎಸ್ ಗೈಸ್, ಈಗ ಊಟ ಮಾಡ್ತಾಯಿದ್ದೀನಿ. ಪಾತ್ರೆ ತೊಳೆದಿದ್ದಾಯಿತು, ಬಟ್ಟೆ ಎಲ್ಲ ಮಡಚಿಟ್ಟಿಟ್ಟೆ, ಒಂದು 5 ನಿಮಿಷ ರೆಸ್ಟ್ ಮಾಡ್ಕೊಂಡೆ. ನನ್ನ ಮಗಳಿಗೆ ಸರಿ ಮಾಡಿಟ್ಟಿದ್ದೀನಿ ತಣ್ಣಗಾಗಕ್ಕೆ. ಅವಳಿಗೆ ತಣ್ಣಗಾಗೋಷ್ಟೊತ್ತಿಗೆ ನಾನು ಊಟ ಮಾಡಿಕೊಂಡು, ಅವಳಿಗೆ ಫಸ್ಟ್ ತಿನ್ನಿಸ್ತಾ ಇದ್ದಿದ್ದು. ಒಂದು 3 ಗ್ಲಾಸ್ ನೀರು ಕುಡ್ದವಳೆ. ಇವಾಗ ಮತ್ತೆ ತಿನ್ಸೋಕೆ ಹೋದರೆ ತಿನ್ನಲ್ಲ ಊಟನ ಹೊಟ್ಟೆ ತುಂಬ. ಹಾಗಾಗಿ ಒಂದು 10 ನಿಮಿಷ ಆದರೆ ಆಮೇಲೆ ಊಟ ಮಾಡ್ತಾಳೆ. ಅಷ್ಟರಲ್ಲಿ ತಣ್ಣಗೂ ಆಗುತ್ತೆ. ನಾನು ಅಷ್ಟರಲ್ಲಿ ಊಟ ಮಾಡ್ಕೊಂಬಿಡೋಣ ಗ್ಯಾಪಲ್ಲಿ ಅಂತ ಊಟ ಮಾಡ್ತಾಯಿದ್ದೀನಿ. ಬೇಳೆ ಮೂಲಂಗಿ ಸಾರು ಪಲ್ಯ, ಬೇಳೆ ಮೂಲಂಗಿ ಸಾರು, ಅನ್ನ. ಬಿಸಿ ತಿಂದು, ಬಿಸಿ ಇದ್ದರೆ ಒಂಚೂರು ಊಟ ಚೆನ್ನಾಗಿ ಮಾಡ್ತೀನಿ. ಈಗ ತಣ್ಣಗಾದ್ರೆ ಊಟ ಅದೇನು ಕಡಿಮೆ ಮಾಡ್ತೀನಿ. ಬಿಸಿ ಇದ್ದಾಗ ಒಂಚೂರು ಬೇಗ ತಿಂದು ಮುಗಿಸ್ಬಿಟ್ರೆ ತಿಂದಿದ್ದು ಗೊತ್ತಾಗಲ್ಲ. ತಿಂದ್ಬಿಟ್ಟು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತೀನಿ, ಆವಾಗ ಸಿಗ್ತೀನಿ ಗೈಸ್. ಚೆನ್ನಾಗಿದೆ ಸಾಂಬಾರು.
ಅಮ್ಮ ಮಾಡಿದ್ದು. ಎಸ್ ಗೈಸ್, ಡೈಲಿ ದಿನ ಮೆಣಸದು ಹಪ್ಪಳನೋ ಇಲ್ಲ ಮೆಣಸು ಯಾವುದೊಂದು ಒಂದು ರೂಪದಲ್ಲಿ ಹೊಟ್ಟೆಗೆ ತಗೊಳ್ಳಿ, ತುಂಬ ಒಳ್ಳೆಯದು. ಈಗ ಹೊರಗಡೆ ಹೋದಾಗ ದೃಷ್ಟಿ ಆಗುತ್ತೆ ಅದು ಇದು ಅಂತಾರಲ್ಲ, ಮೆಣಸು ತಿಂದರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಅಂತೆ. ಸೊ ಹಂಗಂತ ನಾನೇನು ತಿನ್ನಲ್ಲ ಗೈಸ್. ಮತ್ತು ಕೆಲವೊಂದು ಅಡುಗೆ ನಾವು ಹಾಕಿರ್ತೀವಿ ಮೆಣಸು ಪೌಡರು, ಸೊ ಹಂಗಾಗಿ ಏನೂ ತೊಂದರೆ ಇಲ್ಲ. ಮುಂಚೆ ಜ್ಯೂಸ್ ಕುಡಿತಾ ಇದ್ದೆ ನಾನು, ನೆಲ್ಲಿಕಾಯಿ, ಉಪ್ಪು ಮತ್ತು ಮೆಣಸು ಹಾಕ್ಕೊಂಡು. ಸೊ ಈಗ ಬಿಟ್ಬಿಟ್ಟಿದ್ದೀನಿ, ಸ್ವಲ್ಪ ನನಗೇನೆ ಟಯರ್ಡ್ನೆಸ್ ಜಾಸ್ತಿ ಆಗ್ತಾಯಿದೆ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು. ವೈಟಸ್ ಜಾಸ್ತಿ ಹೋಗಿಲ್ಲ, ಅದಕ್ಕೆ ನೀವು ಟ್ರೈ ಮಾಡಿ. ಮೆಣಸು ಹಪ್ಪಳನೋ ಯಾವುದಾದ್ರೂ ಒಂದು ರೀತಿಯಲ್ಲಿ ಮೆಣಸನ್ನು ಡೈಲಿ ತಿನ್ನಿ. ಆಗಿನ ಕಾಲದಲ್ಲಿ ದಿನ ಜೇನುತುಪ್ಪನ ಮೆಣಸು ಪೌಡ್ರು ಮಿಕ್ಸ್ ಮಾಡಿ ಪ್ರತಿಯೊಬ್ಬರು ತಿಂತಾಯಿದ್ರಂತೆ. ಅದು ಒಂದು ಕೆಮ್ಮಿಗೆ ಅಂತಲೇ ಅಲ್ಲ, ನಮ್ಮ ಬಾಡಿಲಿ ಪಾಸಿಟಿವ್ ಎನರ್ಜಿ ಇರಲಿ ಅನ್ನೋದಕ್ಕೂ ಕೂಡ ಹೌದು. ಸೊ ಟ್ರೈ ಮಾಡಿ ಗೈಸ್, ನೀವೇ ಹೇಳ್ತೀರಾ ನನಗೆ ಕಮೆಂಟಲ್ಲಿ. ಎಸ್ ಗೈಸ್, ಊಟ ಎಲ್ಲ ಆಯಿತು. ಈಗ ನನ್ನ ಮಗಳದು ಊಟ ಆಯಿತು. ಅವಳನ್ನ ಆ ಕಡೆ ಕಳಿಸಿದ್ದೀನಿ, ಗಲಾಟೆ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು. ಎಸ್, ಅನ್ಬಾಕ್ಸಿಂಗ್ ವಿಡಿಯೋ ಮಿಂತ್ರದಿಂದ ಆರ್ಡ್ರ್ ಮಾಡಿರೋದು. ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ಸ್ವಂತ ನನ್ನ ದುಡ್ಡು ಕಟ್ಟಿ ತರಿಸ್ಕೊಂಡಿರೋಂಥ ಪ್ರಾಡಕ್ಟ್ ಇದು. ಸೊ ನನಗೆ ತುಂಬ ನೆಸೆಸಿಟಿ ಇದ್ದಂಥದ್ದು ಪ್ರಾಡಕ್ಟ್. ಸೊ ಫಸ್ಟು ಅನ್ಬಾಕ್ಸಿಂಗ್ ಮಾಡೋಣ. ಇದು 2 ಜಾಯಿಂಟ್ ಹಾಕ್ಬಿಟ್ಟಿದ್ದಾರೆ ಒಟ್ಟಿಗೆ. ವೇಸ್ಟಾಗಿ ಸುಮ್ಮನೆ ಆರ್ಡ್ರ್ ಮಾಡಿಲ್ಲ, ನೆಸೆಸಿಟಿ ಇತ್ತು, ಹಾಗಾಗಿ ಆರ್ಡ್ರ್ ಮಾಡಿದ್ದೀನಿ. ಇಲ್ಲಾಂದರೆ ನಾನು ಅಷ್ಟು ಈಸಿಯಾಗಿ ಆರ್ಡರ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಹೆಂಗೆ ಸುತ್ತಿದ್ದಾರೆ ಅಂದರೆ ಅದು ತೆಗೆಯೋಕ್ಕೆ ಬರ್ತಾ ಇಲ್ಲ ನನಗೆ. ನೋಡಿ, ಫಸ್ಟ್ ಸ್ಮಾಲ್ದು ಇದು ಓಪನ್ ಮಾಡ್ತೀನಿ, ಆಮೇಲೆ ಇದನ್ನು ಓಪನ್ ಮಾಡ್ತೀನಿ ಗೈಸ್. ತಮ್ಮನೇ ತಗೋದನ್ನು ವ್ಲಾಗ್ ಮಾಡ್ತಾ ಇದ್ದಳಂತೆ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಇವಾಗ ಸ್ಮಾಲ್ ಫಸ್ಟ್ ಇದು ಇವಳ್ದೇನೆ. ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ ಅದು ಅವಳಿಗೆ ಅಂತ ತರಿಸಿದ್ದೀನಿ ಅಂತ. ಸಾರಿ ಗೈಸ್, ಈ ಕಡೆ ಓಪನ್ ಮಾಡಬೇಕಿತ್ತು, ಈ ಕಡೆ ಓಪನ್ ಮಾಡಿಬಿಟ್ಟಿದ್ದೀನಿ. ಸೈಡಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕೆಲವೊಂದು ಕಾಪಿರೈಟ್ ಬಂದುಬಿಡುತ್ತೆ ಅಂತ. ಮಕ್ಕಳ ಮುಂದೆ ಸಿಸರು ಅದೆಲ್ಲ ಇಟ್ಕೊಂಡು ಯೂಸ್ ಮಾಡಿದ್ರೆ ಕಾಪಿರೈಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಸ್, ಅನ್ಬಾಕ್ಸಿಂಗ್. ಯು ಆರ್ ಎಕ್ಸೈಟೆಡ್? ನೋಡಿ, ಇದು ಮೇಲೆಗಡೆ ಅಳ್ಳಾಡಬಾರ್ದು ಅಂತ ಹಾಕೋರೆ. ಪೆಕ್ಸ್ಪೋದು ಫ್ಲಾಸ್ಕ್. ಇದು 1 ನಿಮಿಷ ಕೊಡ್ಮ, ಬಿಲ್ ಏನೋ ಕೊಟ್ಟಿದ್ದಾರೆ, ವಾರಂಟಿದು ಅನಿಸುತ್ತೆ. ಎಸ್, ಬಿಲ್ಲು ಹೌದು, ಬಿಲ್ ಇದು. ಒಂದೇ ದಿನ ಕಾಲ್ ಮಾಡೋವಳು ಅಂದರೆ ಇವಳೇ ಇರಬೇಕು. ಎಕ್ಸ್ಪೋದು ಗೈಸ್, ಯಾವುದೋ ಪೇಡ್ ಪ್ರಮೋಷನ್ ಎಂಥದ್ದು ಅಲ್ಲ. ನೋಡಿ, ಇದಕ್ಕೆ ಒಂದು ಈ ಥರದ್ದು ಬ್ಯಾಗ್ ಕೊಟ್ಟಿರ್ತಾರೆ. ಅಂದರೆ ನೀವು ಹಾಟ್ ವಾಟರ್ ಹಾಕ್ಕೊಂಡು ಹೋದರೆ ಬೇಗ ಹೊರಗಿನ ಅಂದರೆ ಎಸಿ ಗಿಸಿಯಲ್ಲಿ ಇರೋರಾದರೆ ತಣ್ಣಗಾಗಬಾರ್ದು ಅಂತ, ಕಾಫಿ ಟೀ ಇವಾಗ ಹಾಕೊಂಡೋದ್ರೆ ಬಿಸಿ ಇರಬೇಕು ಅಂತ ಗೋಣಿ ಚೀಲ ಮಾಡ್ತಾರಲ್ಲ ಅದ್ರದ್ದು ಬ್ಯಾಗು ನಿನಗೆ.
ಇರೋ 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 ಒಂದು ನಿಮಿಷ, ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ. ಇದು ನಿನಗೆ ಒಂದು ನಿಮಿಷ ಸುಮ್ಮನೆ ಇರು. ಅದಕ್ಕೆ ಆ ಕಡೆ ಕಳಿಸಿದ್ದೆ ಗೈಸ್, ಇರಿಟೇಷನ್ ಜಾಸ್ತಿ. ಸದ್ಯಕ್ಕೆ ಎಲ್ಲೂ ಏನೂ ಡ್ಯಾಮೇಜ್ ಇಲ್ಲ ನೋಡಿ. ಇದು ಓಪನ್ ಮಾಡ್ತಾ ಇದ್ದೀನಿ, ಅವಳು ಕುಡಿಯೋಕ್ಕಾಗತ್ತೆ ಅಂತ. ಮತ್ತು ಇದು ಸಿಪ್ಪರ ಹಿಂಗು ಕುಡಿಯೋಕ್ಕೆ ಅಂತ ವೆಯ್ಟ್ ಇಲ್ಲ ಗೈಸ್. ನನ್ನ ನಾರ್ಮಲ್ ಫ್ಲಾಸ್ಕ್ ನಮ್ಮ ಮನೇಲಿ ಇನ್ನೊಂದಿದೆ 1/2 ಲೀಟರ್ದು, ಅದು ತುಂಬ ಹೆವಿ ಇದೆ. ಇದು ಅಷ್ಟೊಂದು ವೆಯ್ಟ್ ಇಲ್ಲ, ಸೊ ಆರಾಮ್ಸೆ ಯೂಸ್ ಮಾಡ್ಬೋದು. ಇದೆಲ್ಲ ವಾಶ್ ಮಾಡಿ ಚೆನ್ನಾಗಿ ಇವತ್ತು ಬಿಸಿನೀರು ಹಾಕಿ ಇಟ್ಬಿಡ್ತೀನಿ ನೈಟೆಲ್ಲ. ಸೊ ನಾಳೆ ಅವಳಿಗೆ ಯೂಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಟೈಟ್ ಕೂಡ ಇದೆ, ಅವಳು ಓಪನ್ ಮಾಡೋಕ್ಕಾಗುತ್ತೆ ಅಲ್ಲ, ನೋಡೋಣ ಇಲ್ಲಿ. ಓಪನ್ ಮಾಡಮ್ಮ. ಅದೆಲ್ಲ ಅಂಟಿಸಿದ್ರೆ ಇದು ಕಲರ್ ಕಿತ್ಕೊಂಡ್ಬಂದ್ಬಿಡುತ್ತೆ. ನಿಧಾನ. ಓಪನ್ ಮಾಡ್ತಾಳೆ. ಕ್ಲೋಸ್. ಕೈ ಹಾಕೋಬಿಟ್ಟಿಯಾ? ಹಾಂ, ಮಾಡ್ತಾಳೆ ಗೈಸ್. ಕೊಟ್ಟು ಕಳಿಸ್ಬೋದು ಇದ್ರಲ್ಲಿ ನೀರು. ಸೊ ಇದು ಅವಳದು. ಇದು 1/2 ಲೀಟರ್ದು 500 ml 500 ml ಹಾಟ್ ಆ್ಯಂಡ್ ಕೋಲ್ಡ್. ನೀವು ಕೋಲ್ಡ್ ಹಾಕೋರು ಚಿಲ್ಡ್ ಆಗಿರುತ್ತೆ, ಹಾಟ್ ಹಾಕೋರು ಹಾಟ್ ಆಗಿರುತ್ತಲ್ಲ, ಸೇಮ್ ಫ್ಲಾಸ್ಕ್ ಥರನೇ. ಬಟ್ ನಾನು ಪೆಕ್ಸ್ಕೋ ತರಿಸಿದ್ದೀನಿ. ಮಿಲ್ಟಾನಲ್ಲಿ ನನಗೆ ಏನು ಪ್ರಾಬ್ಲಮ್ ಅಂತ ಅಂದರೆ, ಮಿಲ್ಟಾನ್ ತರಿಸ್ತಾ ಇದ್ದೆ ನಾನು. ಅದ್ರ ಪ್ರಾಬ್ಲಮ್ ಅಂತೇನಿಲ್ಲ, ನನಗೆ ಬೇಕಾಗಿರೋಷ್ಟು ಲೀಟರ್ದು ಅದರಲ್ಲಿ ಸಿಗಲಿಲ್ಲ ನನಗೆ ಬಾಟಲ್ಸ್. ನಾನು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ನೀರಿಗೋಸ್ಕರ ಏನಂತಾರೆ, ನೀರು ಶಾರ್ಟೇಜ್ ಆಗ್ತಾ ಇದೆ ಅಂದ್ಬಿಟ್ಟೆ ನಾನು 2 ಬಾಟಲ್ ತೊಗೊಂಡು ಹೋಗೋಣ ಅಂದ್ಕೊಂಡೆ ನಾನು. ಗೋಣಿ ಚೀಲದಷ್ಟು ಗೈಸ್ ಗಂಟ್ಲಿಗೆ ಹೋಗ್ಬಿಡ್ತು ಆ ಬ್ಯಾಗಲ್ಲಿ. 2 ಬಾಟಲ್ ತೊಗೊಂಡೋಗೋಣ ಅಂದ್ಕೊಂಡೆ, ಕ್ಯಾರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದೊಂದು ದಿನ ಬೇಡ ಅನಿಸುತ್ತೆ ನೀರು, ಒಂದೊಂದು ದಿನ ಬೇಕಾಗುತ್ತೆ. ಹಿಂಗಾಗ್ತಾ ಇದೆ ಸಿಚುವೇಶನ್ನು. ಮತ್ತು ನಾನು ಶನಿವಾರದೊತ್ತು ಉಪವಾಸ. ಎಸ್ ಗೈಸ್, ನಮ್ಮಮ್ಮ ಬಂದರು. ಅದು ಡೋರ್ ಸೌಂಡ್ ಆಯಿತು ಅಂತ ನಾನು ಕಟ್ ಮಾಡಿದೆ. ಇದು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ನಂದು ಗೈಸ್, ದೊಡ್ಡದು. ಅದು ಗೋಣಿ ಚೀಲ ಒಂದ್ಸತಿ ಒಗಿಬೇಕನ್ಸುತ್ತೆ ನಾನು. ತುಂಬ ಧೂಳು ಬರ್ತಾ ಇದೆ ಅದು. ನೋಡಿ ಇದು ಸದ್ಯಕ್ಕೆ ಬಂದಿಲ್ಲ. ಅದು ಕೆಮಿಕಲ್ ಬಿಡು. ಸ್ವಲ್ಪ ಸೌಂಡ್ ಬರ್ತಾ ಇದೆ ಗೈಸ್. ಇದು ಒಡೆದ್ಗಿಡ್ದು ಹಾಕ್ತೀಯ, ಸುಮ್ಮನಿರು. ಪ್ರೈಸು 2 ಸೇರಿ ನನ್ನ ಫೋನಲ್ಲಿ ಇದೆ ಗೈಸ್. ಅದು ಆಫರ್ ಎಲ್ಲ ಹೋಗಿ ಈ ಬಿಲ್ಲಲ್ಲಿ ಏನಿದೆಯೋ ಅಲ್ವೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಇದು 2 ತರಿಸಿದ್ದೀನಿ. 1473 ನೀನು. ಎಸ್, ಈ ಬಾಟಲ್ ಏನಕ್ಕೆ ತರಿಸಿದ್ದು ಅಂದರೆ, ನನಗೆ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾಯಿದೆ. ನೀರು ಇಲ್ದಿರ ನೀರು ಶಾರ್ಟೇಜ್ ಆಗ್ತಾಯಿದೆ. ಈಗ ನಾನು ಆಫೀಸ್ಗೆ ಹೋಗ್ತೀನಿ, ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟರೆ ರಿಟರ್ನ್ ಬರೋಷ್ಟೊತ್ತಿಗೆ ಒಂದು 8 ಗಂಟೆ ಅಂತೂ ಮಿನಿಮಮ್ ಆಗೇ ಆಗುತ್ತೆ. 8 ಗಂಟೆವರೆಗೂ ಇದೆ ಗೈಸ್ ನನ್ನ ಬಾಟಲ್. ಇದೊಂದು ಬಾಟ್ಲು ನಂಗೆ ಸಾಕಾಗ್ತಾಯಿಲ್ಲ. ಇದು 1 ಲೀಟರ್ ಅಂದ್ಕೊತೀನಿ. ಸಾಕಾಗ್ತಾಯಿಲ್ಲ ಇದು ನನಗೆ ತುಂಬ. ಅದರಿಂದ ನನಗೆ ಇದೆಲ್ಲ ಗಂಟ್ಲೆಲ್ಲ ನೋವು ಬರೋದು, ಪೇಯ್ನ್ ಬರೋದು. ಅದರಿಂದನೇ ಮೊನ್ನೆ ಜ್ವರ ಬಂದಿದ್ದು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು. ಬಾಯ್ ಹಾಕ್ಬಾರ್ದು ನೀನು ಅಲ್ಲಿಡು, ನಾನು ತೊಳೆದ್ಬಿಟ್ಟು ನಾಳೆ ಸ್ಕೂಲಿಗೆ ಕೊಡ್ತೀನಿ, ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಸೊ ಹಾಗಾಗಿ ಅದಕ್ಕೆ ಏನಂತ ಇದ್ರು ಅವರು, ಡಿಹೈಡ್ರೇಷನ್ ಜಾಸ್ತಿ ಆದ್ರೂ ಜ್ವರ ಬರುತ್ತೆ, ಸೊ ನೀರು ಕಡಿಮೆ ಕುಡಿತಾ ಇದೆಯಾ ನೀನು, ಅದಕ್ಕೆ ಜ್ವರ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ಇವಳದು ಸೇಮ್, ಸ್ವಲ್ಪ ನೀರು ಕಡಿಮೆ ಕುಡಿತಾಳೆ. ಬಟ್ ಅವಳ ಬಾಟಲ್ ಫುಲ್ಲೇ ಇರುತ್ತೆ, ಹೆಂಗಿರುತ್ತೋ ಹಾಗೇನೆ. ಇದು ನನಗೆ ನೆಸೆಸಿಟಿ ಇತ್ತು.
ನನಗೆ ಮಿಲ್ಟಾನಲ್ಲಿ 1.5 ml ಮತ್ತು 1.5 ml ಅಂತೀವಿ 1500 ml ಬಾಟಲ್ ಸಿಗ್ತಾ ಇಲ್ಲ. ನಾನು ಆಲ್ಮೋಸ್ಟ್ 1 ಮಂತಿಂದ ಸರ್ಚ್ ಮಾಡ್ತಾ ಇದ್ದೆ ಮುಂಚೆನೇ. ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಗೈಸ್. ಕೊಟ್ಟೆ ಒಂದು. ಇದನ್ನ ಯಾಕೆ ಆರ್ಡ್ರ್ ಮಾಡಿದೆ ಅಂದರೆ ಇದೇನು ನನಗೇನು ಪೇಡ್ ಪ್ರಮೋಷನ್ ಅಲ್ಲ, ಹಿಂಗೆ ತೀರಿಸ್ಕೊಳ್ತೀನಿ. ಆಮೇಲೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆದರೆ ಗೊತ್ತಿಲ್ಲ ನನಗೆ, ತೆಗಿಸ್ಬೋದು. ಇದು ತರಿಸ್ಕೊಳ್ಳೋದಕ್ಕೆ ರೀಸನ್ ಏನು ಅಂದರೆ ಮಿಲ್ಟಾನಲ್ಲಿ ಇತ್ತು ಅದೇ ಒಂಥರ ಬಾಟಲ್ ಥರ ಮೇಲೆಗಡೆ ಇರುತ್ತಲ್ಲ, ನನಗೆ ಆ ಥರದ್ದು ಬೇಡವಾಗಿತ್ತು. ಏಕೆಂದರೆ ನಾನು ಆಫೀಸಲ್ಲಿ ಇರ್ತೀನಿ, ಸಡನ್ನಾಗಿ ಎತ್ಕೊಂಡು ಇಷ್ಟು ದೊಡ್ಡದು ಹಿಂಗೆ ಕುಡಿಯೋಕ್ಕಾಗಲ್ಲ. ಒಂದು ಈಗ ನಾವೆಲ್ಲೋ ಟ್ರಾವೆಲ್ ಮಾಡುವಾಗ ಇದ್ರ ನೀರು ಹಾಕ್ಕೊಂಡು ಹೋದೆ ಅಂದರೆ ತೆಗೆದ್ಬಿಟ್ಟು ಜಸ್ಟ್ ಹಿಂಗೆ ಬಗ್ಗಿಸ್ಕೊಂಡು ಅಟ್ಲೀಸ್ಟ್ ನಾನು ಕುಡಿಬೋದು ಅನ್ನೋದು ಒಂದು ಪಾಯಿಂಟಿಂದ ನಾನು ತೊಗೊಂಡೆ. ಇನ್ನೊಂದು ಏನಂದರೆ ನಾನು ಹೊರಗಡೆ ಎಲ್ಲೂ ನೀರು ಕುಡಿಯೋಲ್ಲ. ಸ್ವಲ್ಪ ನಮಗೆ ರೋಗಗಳು ಜಾಸ್ತಿ ಹೊರಗಡೆ ನೀರು ಕುಡಿದ್ರೆ, ಅದೆಲ್ಲ ಸೆಟ್ ಆಗೋಲ್ಲ ಜಾಸ್ತಿ. ನಾನು ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ನೀರು ಕ್ಯಾರಿ ಮಾಡ್ತೀನಿ. ನೀರಿಲ್ದಿರ ನಾನು ಹೋಗಲ್ಲ. ಹೋಗಿದ್ದೀನಿ ಅಂದರೆ ಅವತ್ತು ಜೀವನೇ ಹೋದಂಗಾಗಿರುತ್ತೆ ನನಗೆ. ನೀರಿಲ್ಲ ನಾನು ತೊಗೊಬರಲಿಲ್ಲ ಮರ್ತೋದೆ ಅಂತ. ಸೊ ಇದು 1500 ml ಅಂದರೆ 1.5 ಲೀಟ್ರದ್ದು. ನಂಗೆ ಮಿಲ್ಟಾನಲ್ಲಿ ಸಿಗಲಿಲ್ಲ ಈ ಥರದ್ದು. ನನಗೆ ಲಾಕ್ ಹಾಕಿ ಓಪನ್ ಮಾಡಿ ಕುಡಿಯೋಂಥದ್ದು ಆ ಥರದ್ದಿಲ್ಲ. ನನ್ನ ಹತ್ರ ಒಂದು ಫ್ಲಾಸ್ಕ್ ಇದೆ, ಅದರಲ್ಲೂ ಈಗ ನನ್ನ ಮಗಳಿಗೆ ಅದನ್ನೇ ಕೊಟ್ಟು ಕಳಿಸ್ಬೋದಿತ್ತು ಫ್ಲಾಸ್ಕು. ಇದನ್ನೇನಕ್ಕೆ ತರಿಸ್ದೆ ಅಂದರೆ ಇದರದ್ದು ಸಿಪ್ಪರ್ ಇದೆ ಇದರಲ್ಲಿ, ಮತ್ತು ವೆಯ್ಟ್ ಇಲ್ಲ. ಅದು ತುಂಬ ವೆಯ್ಟ್ ಇದೆ. ನಾರ್ಮಲಾಗಿ ಅದು ವೆಯ್ಟ್ ಇದೆ. ಇದು ನೀರು ಹಾಕಿದ್ರೆ ಸ್ವಲ್ಪ ವೆಯ್ಟ್ ಬರುತ್ತೆ, ಬಟ್ ಅದು ಖಾಲಿ ಎಂಟಿ ಇದೇನೆ, ತುಂಬ ವೆಯ್ಟ್ ಇದೆ ಮಿಲ್ಟಾನ್ದು. ಇದು ಅಷ್ಟೊಂದು ಇಲ್ಲ. ಹಾಗಾಗಿ ಸಪೋಸ್ ಅವಳು ಹುಷಾರಿಲ್ಲದಾಗ ಬಿಸಿನೀರು ಏನಾದರೂ ತುಂಬ ಕೋಲ್ಡ್ ಇದ್ದಂಥ ವೆದರಲ್ಲಿ ಅಟ್ಲೀಸ್ಟ್ ಒಂಚೂರು ಲೈಟಾಗಿ ಬಿಸಿ ಬೆಚ್ಚಗೆ ಮಾಡಿ ಹಾಕಿ ಕಳಿಸಿದ್ರೆ ಅಟ್ಲೀಸ್ಟ್ ಅವಳು ಕುಡಿತಾಳೆ ಅನ್ನೋದು ಒಂದು ರೀಸನ್ಗೆ ಅವಳಿಗೆ ಇದನ್ನು ತರಿಸಿದೆ. ಸೊ 2 ಸೇರಿ 1400. ಮಿಂತ್ರಾದಲ್ಲಿ ಕೆಲವೊಂದು ಕೂಪನ್ಸ್ ಇತ್ತು ಅಂತ ಆ್ಯಡ್ ಮಾಡಿದ್ದೆ, ಎಷ್ಟು ಬಿತ್ತು ಅಂತ ಗೊತ್ತಿಲ್ಲ, ಬಟ್ ನಂಗೆ ತುಂಬ ನೆಸೆಸಿಟಿ ಇತ್ತು. ನೀವು ಯಾರಾದರೂ ನೀರು ಕಡಿಮೆ ಕುಡಿತಾ ಇದ್ದರೆ ದಯವಿಟ್ಟು ಚೆನ್ನಾಗಿ ನೀರು ಕುಡೀರಿ. ನಾನು ನೀರು ಕುಡಿತೀನಿ ಇಲ್ಲ ಅಂತ ಹೇಳಲ್ಲ, ಬಟ್ ನನ್ನ ಬಾಟಲ್ ನೀರು ಖಾಲಿಯಾಗಿರುತ್ತೆ, ಹೊರಗಿನ ನೀರು ಕುಡಿಯಲ್ಲ, ಹಾಗಾಗಿ ಪ್ರಾಬ್ಲಮ್ಮು ಅಷ್ಟೇ. ಸೊ ನನಗೆ ಬೇಕಾಗಿತ್ತು. ಇದೇ ನಾನೇನು ತೊಗೊಂಡೋಗಲ್ಲ, ಗಾಡೀಲಿ ಡಿಕ್ಕಿಯಲ್ಲಿ ಹಾಕ್ಕೊಂಡು ಹೋಗ್ತೀನಿ ಆಫೀಸ್ಗೆ ಹೋಗುವಾಗ. ಸೊ ಯೂಸ್ಫುಲ್ ಅಂತ ತೊಗೊಂಡಿದ್ದೀನಿ ಗೈಸ್, ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್. ಬಾಯ್ ಹೇಳು. ಬಾ, ನಿನ್ನ ಬಾಟಲ್ ತೋರಿಸು. ಬಾಯಲ್ಲಿ ಗೈಸ್ ಅವಳದು ಬಾಟಲ್ ತೋರಿಸ್ತಾಳಂತೆ ನೋಡಿ. ಅದು ಅವಳದು, ಇದು ನಂದು. ಹಿಡ್ಕೊ ಹಂಗೆ. ಬಾಯ್ ಹೇಳು. ಬಾಯ್.